ಅವಳ ಪ್ರೀತಿಸೋನು ನಾನೇ, ರೇಗ್ಸೋನು ನಾನೇ, ಇಲ್ಲಿ ರಾಮಾಚಾರಿನೂ ನಾನೇ, ಇವನಿಗೆ ವಿದ್ಯೆ ಅಂತೂ ಇಲ್ಲ, ಭವಿಷ್ಯ ಮೊದಲೇ ಇಲ್ಲ. ಇವನಿಗೆ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲದೆ ಇರಬಹುದು ಕಣ್ರಿ, ಆದ್ರೆ ಅದನ್ನೇ ನಂಬ್ಕೊಂಡಿರುವಂತಹ ಬೇರೆ ವಿದ್ಯಾರ್ಥಿಗಳ ಗತಿ ಏನು? ಮಕ್ಕಳನ್ನ ಹೆತ್ತು ಬಿಟ್ಟು ಬೀದಿಗೆ ಬಿಟ್ಟು ಬಿಟ್ರೆ ಒಳ್ಳೆ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಅನ್ನೋದಷ್ಟೇ ಮುಖ್ಯ ಅಲ್ಲ ಕಣ್ರಿ. ಅವನಲ್ಲಿ ಏನು ಮಾಡ್ತಿದ್ದಾನೆ, ಯಾರ ಸಹವಾಸದಲ್ಲಿದ್ದಾನೆ, ಅವನ ಯೋಗ್ಯತೆ ಏನು ಅಂತ ಏನಾದ್ರೂ ಗೊತ್ತೇನ್ರಿ ನಿಮಗೆ? ಗೊತ್ತು ಸರ್. ನನ್ನ ಮಗ ಸಿಗರೇಟ್ ಸೇತಾನೆ, ಕುಡಿತಾನೆ, ಓದಲ್ಲ, ಕೋಪ ಜಾಸ್ತಿ. ಆದ್ರೆ ನಾನು ತಲೆ ತಗ್ಸೋಂತ ಯಾವ ಕೆಲಸನ ಅವನು ಇದುವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಇವನು ಓದಲ್ಲ, ಎದುರುತ್ತರ ಕೊಡ್ತಾನೆ ಅನ್ನೋ ಕಾರಣಕ್ಕೆ ಎಷ್ಟೋ ವರ್ಷ ನಾನು ಇವನ ಜೊತೆ ಮಾತಾಡಿಲ್ಲ. ಯಾರೇ ತಪ್ಪು ಮಾಡಿದ್ರು ನಾನು ಇವನಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ನೀವು ಸ್ಕೂಲು ಕಾಲೇಜ್ಗಳಲ್ಲಿ ಫಸ್ಟ್ ಬೆಂಚು ಲಾಸ್ಟ್ ಬೆಂಚು ಅಂತ ಭೇದ ಮಾಡ್ತೀರಾ. ನಾವು ಮನೇಲಿ ಓದೋ ಮಕ್ಕಳು ಓದದಲ್ಲೇ ಇರೋ ಮಕ್ಕಳು ಅಂತ ಭೇದ ಮಾಡ್ತೀವಿ. ತಿದ್ದಬೇಕಾಗಿರೋ ನಾವೇ ಭೇದ ಭಾವ ಮಾಡಿದ್ರೆ ಆ ಮಕ್ಕಳು ತಮ್ಮ ಗೋಳನ್ನು ಯಾರ ಹತ್ರ ಹೇಳ್ಕೊತಾರೆ ಸರ್? ಓದೋ ಮಕ್ಕಳು ಒಳ್ಳೆಯವರು, ಓದದಲ್ಲೇ ಇರೋ ಮಕ್ಕಳು ಕೆಟ್ಟವರು ಅಂತ ನಾವು ಅನ್ಕೊಳ್ಳೋದೇ ದೊಡ್ಡ ತಪ್ಪು. ಹಾಗಂತ ಅನ್ಕೊಂಡು ನಾನು ಮೋಸ ಹೋಗಿದ್ದೀನಿ, ನೀವು ಮೋಸ ಹೋಗಬೇಡಿ. ಗಲಾಟೆ ಮಾಡಿದ್ದಾನೆ, ಎಕ್ಸಾಮಿಗೆ ತೊಂದರೆ ಆಗಿದೆ, ಏನೋ ತಪ್ಪು ನಡೆದಿರುತ್ತೆ, ಹೊಡೆದಾಡಿದ್ದಾನೆ. ಅವನ ಪರವಾಗಿ ನಾನು ನಿಮ್ಮೆಲ್ಲರನ್ನೂ ಕ್ಷಮೆ ಕೇಳ್ತೀನಿ.